ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಿಂತಲ್ಲ ಮೇಲೆ ಬರುತ್ತೆ. ಅವಳನ್ನ ಆದಷ್ಟು ಗುಣ ಮಾಡಲೇಬೇಕು. ನಿಮ್ಮೆಲ್ರೂ ಮಾತು ಮುಗಿತಾ? ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗಲ್ಲ. ಡಾಕ್ಟ್ರಿಗೆ ತೋರಿಸೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಯಾರಿಗೆ ಗೊತ್ತು ಡಾಕ್ಟ್ರು ಒಳ್ಳೆಯವರ ಕೆಟ್ಟವರ ಅಂತ? ದುಡ್ಡುಗೋಸ್ಕರ ಬೆಳ್ಳಿ ಕಾಯಿಲೆ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ಹರಿಣಿ, ಅದಕ್ಕೆ ಬೆಳ್ಳಿ ಎಲ್ಲಿದ್ದಾಳೆ? ಮೇಲ್ಗಡೆ ರೂಮಲ್ಲಿದೆ. ತುಂಬ ಥ್ಯಾಂಕ್ಸ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೋಡಿ. ನಾನು ಅವಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ, ಸರಿನಾ? ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಎರಡನೇದಾದ್ರೆ ಮೊದಲನೇ ಮಗು ನೀನೆ. ನೀನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ವೇ? ನೀನೇನು ಯೋಚನೆ ಮಾಡಬೇಡ. ನೀನು ಹೋದ್ಮೇಲೆ ಸರಿಯಾಗಿ ಒಂದಿನಾನು ನಿದ್ದೆ ಮಾಡಿಲ್ಲ. ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ. ಮಲ್ಕೊಳ್ಳ? ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಕೇಳ್ತಾರಾ? ಬಾ ಬಾ. ಇಂಥ ಒಳ್ಳೆ ಹುಡುಗಿಗೆ ಹುಚ್ಚಿ ಪಟ್ಟ ಕಟ್ಟಕ್ಕೆ ನೋಡಿದ್ಯಲ್ಲ ಮಾಯಾ. ಮುತ್ತು ಮಾವನ್ನ ಮದುವೆ ಆಗಕ್ಕೆ ನೀನೇನು ಬೇಕಾದರೂ ಮಾಡಕ್ಕೆ ಹೊರಟಿದ್ಯಾ ನೋಡು. ಆ ಅತಿ ಆಸೆನೆ ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೆ. ಮಾಯಾ, ನೀನು ಎಲ್ಲ ಡ್ರಾಮಾಗೂ ಇತಿಶ್ರೀ ಆಡೋಕ್ಕಂತಾನೆ ನಾನು ಇಲ್ಲಿಗೆ ಬಂದಿರೋದು. ನೀನು ಹಾಕೊಂಡಿರೋ ಮುಖವಾಡನ ಕಳ್ಚಿ ಮುತ್ತು ಮಾವನ ಮುಂದೆ ನಿಲ್ಲಿಸೋ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಹರಿಣಿನೇ ಅಲ್ಲ. ಬೆಳ್ಳಿ, ನೀನು ಆಗಾಗ ಮನೆ ಸುತ್ತಮುತ್ತ ಗಾಳಿನ ತಗೋತಾ ಇರು. ನಾವು ಯಾವಾಗಲೂ ಒಂದೇ ಕಡೆ ನಿಂತು ನೀರು ಥರ ಇರಬಾರ್ದು ಅಲ್ವಾ? ಅದಕ್ಕೆ ಹೊಸತನಂತೂ ಅನಿಸ್ಬೋದು. ಯಾವಾಗಲೂ ಓಡಾಡ್ತಾನೆ ಇರಬೇಕು. ನೀನು ನನ್ನ ಜೊತೆನಲ್ಲೇ ಇರೋ. ಇಲ್ಲ, ನಿನಗೆ ಮಗು ಆಗತ್ತಲ್ಲ, ನಾನು ಆ ಮಗುನ ಎತ್ಕೊಂಡು ಆಚೆ ಎಲ್ಲ ಸುತ್ತಾಡ್ತೀನಿ. ಹಾಗೆ ಮಾಡು. ಇದೇನು ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತಲ್ಲ? ಯಾವತ್ತೂ ಈಗ ಆಗಿರಲಿಲ್ಲ ಬೆಳ್ಳಿ. ಏನೋ ತೊಂದರೆ ಆಗಿರಬೇಕು ಹರಣಿ, ಹುಷಾರಾಗಿ ನಡಿ. ಮಾವ, ಹರಿಣಿ, 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 ಏನಾಯ್ತು? ಹರಿಣಿ, ಇಲ್ಲಿ ನೋಡಿಲೆ, ಇಲ್ಲಿ ನೋಡಿಲೆ, ಏನಾಯ್ತು? ಹೊಟ್ಟೆ ನೋವು. ಹರಿಣಿ, ಏನಾಯ್ತಮ್ಮ? ಏನಾಯ್ತು? ಇಲ್ಲಿ ನೋಡಿಲೆ, ಇಲ್ಲಿ ಕಣ್ಬಿಡಿಲೆ, ಕಣ್ಬಿಡಿಲೆ. ಹರಿಣಿ, 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 ಏನಾಯ್ತಮ್ಮ? ಹರಣಿ, ಏನಾಯ್ತು ಹರಣಿ? ನಾನು ಹೇಳ್ತೀನಿ. ಇದಾಳಲ್ಲ ಆ ಹುಚ್ಚಿ ಮನೆ ಕೆಲ್ಸದವಳು, ಅವಳದೇ ಇದು ಕೆಲಸ. ಅಲ್ಲಿ ನೋಡಿ ಹೇಗೆ ನಗ್ತಿದ್ದಾಳೆ ಅಂತ. ಕರೆಂಟ್ ಹೋಗಿದ ತಕ್ಷಣ ಹರಿಣಿನ ಮೇಲಿಂದ ತಳ್ಳಿ ಹೇಗೆ ನಗ್ತಾ ನಿಂತಿದ್ದಾಳೆ ನೋಡು ಬೈರ. ಒಂಚೂರು ಕರುಣೆ ಇಲ್ಲ ಅವಳಿಗೆ. ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬೈರ, ಬೆಳ್ಳಿಗಿಂತ ಹರಿಣಿ ಇಂಪಾರ್ಟೆಂಟ್ ಅಲ್ವಾ? ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು. ಅದಕ್ಕೆ ನೀವು ಅವನ ಜೊತೆ ಹೋಗಿ. ಈ ಹುಚ್ಚಿ ಒಬ್ಬಳೇ ಇರ್ತಾಳೆ, ನಾನು ಅವಳ ಜೊತೆ ಇರ್ತೀನಿ. ಹೋಗಿ. ಬೆಳ್ಳಿ, ಬಾಯ್ಲಿ. ಅಲ್ಲ, ನಿನಗೆ ಒಂಚೂರು ನಾಚಿಕೆ ಆಗಲ್ವಾ? ಅವಳನ್ನ ತಳ್ಬಿಟ್ಟಲ್ಲಿ ನಿಂತ್ಕೊಂಡು ನಗ್ತಿದೆಯಲ್ಲ, ಮಾನವೀಯತೆ ಇಲ್ವಾ ನಿನಗೆ? ಗೊತ್ತಿಲ್ಲ ಅಕ್ಕ, ತುಂಬಾ ನಗು ಬರ್ತಿದೆ.
ಲಾಫಿಂಗ್ ಗ್ಯಾಸ್ ಹೊಡೆದ್ಮೇಲೆ ನಗು ಬರುತ್ತೆ, ಇನ್ನೇನು ಬರುತ್ತೆ? ಅಕ್ಕ ಹರಿಣಿ ಹೇಗ್ ಬಿದ್ಲು ಅಂತ ಗೊತ್ತಿಲ್ಲ, ನಾನು ಒಳ್ಳೆ ತಳ್ಳಿಲ್ಲ. ಮೊದಲು ಭೈರನಿಂದ ಎಸ್ಕೇಪ್ ಆಗು. ಅವನಿಗೆ ಬಂದಿರೋ ಕೋಪಕ್ಕೆ ನಿನ್ನ ಕೊಲೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಊರ್ ಜನ ನಿನ್ನ ಹುಚ್ಚಿ ಅಂತ ಕರೆಯೋದ್ರಲ್ಲಿ ಏನೂ ಡೌಟ್ ಇಲ್ಲ. ನಿನ್ ತವ್ರ ಮನೆ ಅದೇ ಹುಚ್ಚಾಸ್ಪತ್ರೆ ನಿನ್ಗೋಸ್ಕರ ಕಾಯ್ತಿದೆ. ಬೇಗ ಹೋಗಿ ಸೇರ್ಕೋ. ಬರುತ್ತೆ ಬರುತ್ತೆ ಬರ್ದೇ ಏನೇನಾಗತ್ತೆ? ಹೇಳ್ತೀನಿ ಬಾ. ಇಲ್ಲ ಮಾಯ್ಕ, ನಾ ಬರಲ್ಲ. ನಿನ್ನನ್ನು ಹೀಗೆ ಬಿಟ್ರೆ ನಮಗೇನಾದ್ರೂ ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀಯ. ಬಾಯ್ಲಿ ನಕ್ಕಿದ್ ಸಾಕು, ಬಾ. ಎಲ್ಲಿಟ್ಟೆ? ಒಂದೇ ಏಟಿಗೆ 2 ಹಕ್ಕಿ. ನನ್ನ ಗೇಮಿನ ಸ್ಟೆಪ್ 1 ಕಂಪ್ಲೀಟ್ ಆಯ್ತು. ಇನ್ನೇನಿದ್ರು ಬೆಳ್ಳಿನ ಹುಚ್ಚಾಸ್ಪತ್ರೆ ಸೇರಿಸು. ವೇಟ್ ಫಾರ್ ಇಟ್. ಸಮಾಧಾನ ಮಾಡ್ಕೊ. ಸರಿ ಹೋಗುತ್ತಲ್ಲ, ಸಮಾಧಾನ ಮಾಡ್ಕೊ. ಡಾಕ್ಟರ್ ತುಂಬಾ ಹೊಟ್ಟೆ ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊ. ಅಳ್ಬಾರ್ದು. ಹರಿಣಿ, ಬೈರ ಎಲ್ಲಿ ಹೋಗ್ತಿದ್ಯಾ? ನನ್ನ ಕೈಲಿದ್ನೆಲ್ಲ ನೋಡಕ್ಕಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ತುಂಬಿದ ಬಸ್ ನೀನು ಅಂತ ನಾನು ನೋಡಿದೆ. ಅಷ್ಟು ಮೆಟ್ಲು ಮೇಲಿಂದ ತಳ್ಳಿದಾಳಲ್ಲ, ಅಂತ ಕೋಪ ಏನಿತ್ತು? ಯಾಕೆ ಹೀಗೆ ಮಾಡಿದ್ಲವಳು? ಅಣ್ಣಂಗೂ ಬುದ್ಧಿ ಇಲ್ಲ. ಹುಚ್ಚಿಂಗ್ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಬೀದಿಗೆ ಬಿಸಾಕಿದ್ರೇನೆ ಆಗ ನಮ್ಗಳ ಬೆಲೆ ಗೊತ್ತಾಗೋದು. ಇಷ್ಟೊಂದು ಕೋಪ ಮಾಡ್ಕೋಬೇಡ ಭೈರ. ಇವಳೆಲ್ಲಿ ನೋವು ಪಡ್ತಾ ಇದ್ದಾಳೆ. ಅವಳು ಮೇಲ್ ನಿಂತ್ಕೊಂಡು ನಗ್ತಾ ಇದ್ಲು. ಅವಳು ಒಬ್ಳೆ ಹೆಣ್ಣ. ನನ್ನ ಮಗುಗಾಗ್ಲಿ ಅರಣಿಗಾಗ್ಲಿ ಏನಾದ್ರೂ ಆದ್ರೆ ಅವಳನ್ನ ಮಾತ್ರ ಜೀವ ಸಹಿತ ಉಳ್ಸಲ್ಲ. ಏನು ಆಗಲ್ಲ ಭೈರ, ನೀನ್ ಧೈರ್ಯವಾಗಿರೋ. ನೋಡು, ಏನು ಶಬ್ದನೇ ಬರ್ತಿಲ್ಲ. ಹರಣಿಗೆ ಏನಾದ್ರೂ ಆಗಿದ್ರೆ ನನ್ನ ಮಗು ನೋಡು, ಡಾಕ್ಟರ್ ಬಂದ್ರು. ಡಾಕ್ಟ್ರೆ, ನನ್ನ ಹರಣಿ ಮಗು ಏನೂ ಆಗಿಲ್ಲ ಅಲ್ವಾ? ಅವ್ರಿಗೆ ಏನೂ ಆಗಿಲ್ಲ ಅಲ್ವಾ? ಭೈರವ್ರೆ, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಮಾಡಿ ಮೇಲಿಂದ ಉರುಳು ಬಿದ್ದಿದ್ರಿಂದ ಹೊಟ್ಟೆಗೆ ಬಲವಾದ ಪೆಟ್ಟಾಗಿದೆ. ನಾನು ಆದಷ್ಟು ಪ್ರಯತ್ನ ಪಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ತಾಯಿ ಜೀವನ ಉಳಿಸೋಕ್ಕಾಗಿದ್ದು, ಮಗು ಜೀವನ ನನ್ನ ಕೈ ಉಳಿಸೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಭೈರ, ಅಳ್ಬೇಡ, ಸಮಾಧಾನ ಮಾಡ್ಕೋ ಭೈರ. ಭೈರ, ಮಗು ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ.
ಇದಕ್ಕೆಲ್ಲ ಬೆಳ್ಳಿನೇ ಕಾರಣ. ಅವಳು ಇದಕ್ಕೆ ಉತ್ತರ ಕೊಡ್ಲೇಬೇಕು. ಅವಳು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬೈರ ಬೈರ ನಿತ್ಕೋ ಬೈರ. ನೀನು ಈಗೋಗ ಅವಳನ್ನ ಸಾಯಿಸಿದ್ರೆ ಸತ್ತಿರೋ ನಿನ್ ಮಗು ವಾಪಸ್ ಬರತ್ತಾ? ನಿನ್ನ ನೋವಿಗೆ ಸಮಾಧಾನ ಸಿಗತ್ತಾ ಹೇಳು? ಈಗ ನಮ್ಗೆ ಅದು ಮುಖ್ಯ ಅಲ್ಲ, ಹರಣಿನ ಸಮಾಧಾನ ಮಾಡೋದು ಮುಖ್ಯ. ಹೋಗು, ಮೊದಲು ಹೋಗಿ ಅವಳ ಹತ್ರ ಮಾತಾಡು. ಹೋಗು ಬೈರ. ಏನಂತ ಮಾತಾಡ್ಲಿ? ಏನಂತ ಸಮಾಧಾನ ಮಾಡ್ಲಿ? ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ನಮ್ಮ ಮನೆಗೆ ವಾರಸ್ದಾರ ಬರ್ತಾನೆ ಅಂತ ಎಷ್ಟೋ ಖುಷಿಯಿಂದ ಇದ್ವಿ. ಆದ್ರೆ ಒಂದೇ ಒಂದು ಕ್ಷಣಕ್ಕೆ ಎಲ್ಲ ಕಿತ್ಕೊಂಡ್ಬಿಟ್ಲು. ರಾಕ್ಷಸಿ ಅವಳು. ಒಂದೇ ಒಂದು ಕ್ಷಣ ಕೂಡ ನಮ್ಮ ಮನೇಲಿ ಇರಬಾರ್ದು. ಎಲ್ಲಾದ್ರೂ ಹೋಗಿ ಸತ್ತೋಗ್ಲಿ. ಭೈರ, ಶರ್ಮಿಳಾ, ಹರಿಣಿನ ಮಗು ಹೇಗಿದ್ದಾರೆ? ಹುಷಾರಾಗಿದ್ದಾರಲ್ವಾ? ಅಣ್ಣ, ಮಗು ಉಳಿಲಿಲ್ಲ ಅಣ್ಣ. ಆ ಬೆಳ್ಳಿ ನಮ್ಮ ವಂಶದ ಕುಡಿನ ಅನ್ಯಾಯವಾಗಿ ಸಾಯಿಸ್ಬಿಟ್ಲು. ನಾವೆಲ್ಲ ಅಷ್ಟೊಂದು ಹೇಳಿ ಅವಳು ನಮ್ಮ ಮನೆಗೆ ಕಳ್ಸಿದ ಮೇಲೂ ಅವಳು ಯಾಕೆ ನಮ್ಮ ಮನೆಗೆ ವಾಪಸ್ ಬಂದು ಹೇಳು? ಬೆಳ್ಳಿಗೋಸ್ಕರ. ಆದ್ರೆ ಈಗ ಅವಳಿಗೆ ಎಂತ ಅನಾಹುತ ಆಯ್ತು ನೋಡೋಣ. ಯಾಕಣ್ಣ, ಯಾಕ ಬೆಳ್ಳಿಗೆ ಇಷ್ಟೊಂದು ದ್ವೇಷ? ಅವಳಿಗೆ ನಿಮ್ಮನ್ನ ಮದುವೆ ಆಗಿ ತಾನ್ ಮಗುನ ಎತ್ಕೋಬೇಕು ಅನ್ನೋ ಆಸೆ. ಅದಕ್ಕೆ ಹೀಗೆ ಉಂಡು ಮನೆಗೆ ದ್ರೋಹ ಬಗ್ಗಿದ್ದಾಳೆ. ಖಂಡಿತ ಖಂಡಿತ ಆ ದೇವ್ರ ಅವಳನ್ನ ಕ್ಷಮಿಸಲ್ಲ ಅಣ್ಣ, ಕ್ಷಮಿಸಲ್ಲ. ಭೈರ, ನನ್ನ ಕ್ಷಮಿಸ್ಬಿಡು. ನಾನೇನೋ ನಿನ್ನ ಕ್ಷಮಿಸ್ತೀನಣ್ಣ. ನನ್ನ ಮಗನ್ ವಾಪಸ್ ಕೊಡ್ತೀರಾ? ನನ್ನ ಮಗನ್ ವಾಪಸ್ ಕೊಡ್ತೀರಾ? ನನ್ನ ಮಗನ್ ವಾಪಸ್ ಕೊಡ್ತೀರಾ? ಯಾಕಣ್ಣ ಸುಮ್ಮನೆ ನಿಂತ್ಬಿಟ್ರಿ? ಮಾತಾಡಿ. ನಾನು ಕ್ಷಮಿಸ್ತೀನಿ. ನನ್ನ ಮಗನ್ ವಾಪಸ್ ಕೊಡಿ. ಕೊಡೋಣ. ಆಗಲ್ಲ ಅಲ್ಲ? ಆಗಲ್ಲ ಅಲ್ಲ? ಆ ಹುಚ್ಚಿನ ಮನೇಲಿ ಇಟ್ಕೋಬೇಡಿ, ಆಸ್ಪತ್ರೆಗೆ ಸೇರಿಸಿ ಅಂತ ಮಾಯ ಎಷ್ಟೋ ಸಾರಿ ಹೇಳಿದ್ಲು. ಆದ್ರೆ ನೀವು ಕೇಳಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನನ್ನ ಮಗುನ ನುಂಗಿ ನೀರು ಕುಡಿದ್ಬಿಟ್ಲು. ಈಗ ಸಮಾಧಾನ ಆಗಿರ್ಬೇಕು ಅವಳಿಗೆ. ಬಲಿ ತಗೊಳಕ್ಕೆ ಬಂದಿದ್ಲು ಅನ್ಸತ್ತೆ ನಮ್ಮ ಮನೆಗೆ. ನಾವೆಲ್ಲ ಗಾಬರಿ ಆಗಿದ್ಬಣ್ಣ. ಆದ್ರೆ ಅವಳು ಮಾತ್ರ ಹರಿಣಿನ ಮೆಟ್ಲು ಮೇಲಿಂದ ತಳ್ಳಿ ನಗ್ತಾ ನಿಂತಿದ್ಲು. ಮಾಯಾ ಮಾಯಾ ಮಾಯಾ, ಈಗ ಹಾಸ್ಪಿಟ್ಲಲ್ಲಿ ಏನ್ ನಡೀತಿದೆ ಅಂತ ನೆನೆಸ್ಕೊಂಡ್ರೆ ನನಗಂತೂ ತುಂಬಾ ನಗು ಬರ್ತದೆ. ಮುತ್ತು ಮಾವ ಈ ಮನೆಗೆ ಬರ್ತಿರೋ ಮೊದಲನೇ ವಾರಸ್ದಾರನ ಬಗ್ಗೆ ವಿಚಾರಿಸಕ್ ಹೋಗಿರ್ತಾರೆ. ಅಲ್ಲಿ ಭೈರ ಇರೋ ಬರೋ ಕೋಪನೆಲ್ಲ ಮಾವನ್ ಮೇಲೆ ತೋರ್ಸಿರ್ತಾರೆ. ಮಾಯಾ, ನಿನ್ ಪ್ರಕಾರ ಹರಿಣಿ ಮಗು ಬದುಕಿರೋದಕ್ಕೆ ಚಾನ್ಸ್ ಇದೆಯಾ? ನನಗೇನೋ ಇಲ್ಲ ಅನಿಸ್ತಿದೆ. ನಗ್ತಾ ನಿಂತಿದ್ಲ ನಮ್ ಬೆಳ್ಳಿ, ನಗ್ತಾ ನಿಂತಿದ್ಲ. ನಾನ್ ನಂಬಲ್ಲ. ನೀವು ಯಾವತ್ತೇನೆ ನಮ್ಮ ಮಾತನ್ನ ನಂಬಿದ್ದೀರಾ? ನಿಮ್ಗೆ ಏನೇ ಇದ್ರು ಆ ಬೆಳ್ಳಿ ಮಾತು ಮಾತ್ರ ನಂಬೋದು. ನೀವೇ ಹೋಗಿ ಕೇಳಿ, ನಿಜ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಅವಳಿಗೆಲ್ಲ ಗೊತ್ತಿರತ್ತೆ. ಮೊದಲೇ ಹುಚ್ಚಿಡ್ದಿದೆ ಅಲ್ವಾ? ಹೋಗಿ ಹೋಗಿ ಅವಳನ್ನ ವಹಿಸ್ಕೊಂಡು ಮಾತಾಡ್ತಿರಲ್ಲ ಅಣ್ಣ. ಇನ್ನಷ್ಟು ಮನೆಯಲ್ಲಿ ಅನಾಹುತ ನಡೆಯೋಕ್ಕಿಂತ ಮುಂಚೆ ಅವಳನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಬಿಟ್ರೆ ಸರಿ. ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ.
ಆಡ್ತಿದ್ದು ನೋಡ್ತಿದ್ರೆ ನಮಗೆ ಭಯ ಆಗ್ತಿತ್ತು. ದಯವಿಟ್ಟು ಅಣ್ಣ, ಮೊದಲು ಅವಳೆಲ್ಲರೂ ಕರ್ಕೊಂಡೋಗಿ ದೂರ ಬಿಟ್ಬಿಟ್ಟು ಬನ್ನಿ. ಇಲ್ಲ ಅಂದ್ರೆ ನಮ್ಮ ಮನೇಲಿ ಇನ್ನಷ್ಟು ಅನಾಹುತ ಆಗೋದು ಖಂಡಿತ. ಮೊದಲು ಹಳ್ಳಿ ನೋಡೋಣ. ಹರಿಣಿನ ಬೆಳ್ಳಿ ತಳ್ಳಿದ್ದು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ, ಆದ್ರೆ ನಡೆದಿರೋದೇ ಬೇರೆ. ಇಷ್ಟು ದಿನ ಬೆಳ್ಳಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿರೋ ಮುತ್ತು ಮಾವ ಈಗ ಅವರೇ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನದು? ಏನ್ ನಿರ್ಧಾರ? ಹಾ, ಅವಳನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರ, ಇಲ್ಲ ರೂಮಲ್ಲಿ ಲಾಕ್ ಮಾಡ್ತಾರ? ಬೆಳ್ಳಿ ಅಂತ ಅವಳು ಹಿಂದೆನೆ ತಿರ್ಗಾಡ್ತಾ ಇದ್ದೆ. ಅವಳನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಕೆ ಒಳ್ಳೆ ಬಹುಮಾನನೇ ಕೊಟ್ಲು ನಮ್ಗೆ. ಅವಳಿಗೇನಾದ್ರೂ ಎಚ್ಚರ ಆದ್ರೆ ಏನಂತ ಹೇಳೋದು? ಮಗು ಎಲ್ಲಿ ಅಂತ ಕೇಳಿದ್ರೆ ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಅಣ್ಣ, ಇವತ್ತು ನಮ್ಮ ವಂಶದ ಕುಡಿ ಕಳ್ಕೊಂಡ ಹಾಗೆ ನಾಳೆ ನಮ್ಮ ಮನೇಲಿರೋರ್ನ ನಾವು ಕಳ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಅಣ್ಣ, ಈಗಲಾದ್ರೂ ಸರಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ನೇರವಾಗಿ ಹೇಳ್ತಿದ್ದೀನಿ, ತಪ್ಪು ತಿಳ್ಕೊಬೇಡ ಅಣ್ಣ. ಬೆಳ್ಳಿ ನಮ್ಮ ಮನೇಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮನೆ ಜವಾಬ್ದಾರಿ ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನೇ ಸರಿಯಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೋ. ಆದ್ರೆ ನನ್ ಮದ್ವೆ ಮಾತ್ರ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್. ಒಂದೇ ಏಟಿಗೆ ಡಬಲ್ ಜಾಕ್ ಪಾಟ್. ಪ್ರೌಡ್ ಆಫ್ ಯು ಮಾಯಾ. ಮಾವ, ಹರಿಣಿ ಹೇಗಿದ್ದಾಳೆ? ಮಗು ಏನ್ ನಡೀತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಮಾಯಾ. ಡಾಕ್ಟರ್ ಎಷ್ಟೇ ಪ್ರಯತ್ನ ಪಟ್ಟರು ಬೈರನ್ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಮಾವ? ಮಗು ಉಳಿಲಿಲ್ವಾ? ಅಯ್ಯೋ, ಈ ಮನೆ ಮೊದಲನೇ ವಾರಸ್ದಾರ ಬರ್ತದೆ ಅಂತ ಎಲ್ರು ಎಷ್ಟು ಖುಷಿಯಾಗಿದ್ರು. ಯಾಕೆ ದೇವ್ರೆ ಹೀಗೆ ಅನ್ಯಾಯ ಮಾಡಿದೆ? ನಂಗೆ ಮುಂದೆ ಏನ್ ಮಾಡ್ಬೇಕು ಅಂತ ದಾರಿ ತೋಚಿಸ್ತಿಲ್ಲ ಮಾಯಾ. ಹರಿಣಿ ಕೆಳಗ್ ಬಿದ್ದು ನೋವು ಅಂತ ಒದ್ದಾಡ್ತಿದ್ದಾಳೆ, ಆದ್ರೆ ಬೆಳ್ಳಿ ಅವಳ ಪಾಡಿಗೆ ಅವಳು ನಿಂತು ನಗ್ತಿದ್ದಾಳಲ್ಲ ಮಾವ. ಜೋರಾಗಿ ನಗ್ತಿದ್ಲ? ನೀನು ಇದೇ ಹೇಳ್ತಿದ್ಯಾ, ಬೈರನು ಅದೇ ಹೇಳ್ತಿದ್ದಾನೆ? ನಡೆದಿರೋ ವಿಷಯ ಅಲ್ವಾ ಮಾವ? ಬೆಳ್ಳಿ ಹೇಗ್ ನಡ್ಕೊಂಡ್ಲು ಅಂತ ನಾವಿಬ್ರು ಕಣ್ಣಾರೆ ನೋಡಿದೀವಿ. ಯಾರಿಗಾದ್ರು ಒಂಚೂರು ಗಾಯ ಆದ್ರು, ಒಂಚೂರು ನೋವಾದ್ರೂ ಅವಳು ಮೊದಲು ಬರ್ತಿದ್ಲು ಮಾವ. ಆದ್ರೆ ಈಗ ಅಷ್ಟು ಕ್ರೂರಿಯಾಗಿ ನಿಂತು ನಗ್ತಿದ್ದಾಳೆ ಅಂದ್ರೆ ನನಗೆ ಭಯ ಆಗ್ತಿದೆ ಮಾವ. ನನಗೆ ನಂಬಕ್ಕಾಗ್ತಿಲ್ಲ. ನನ್ನನ್ನು ಏನ್ ಮಾಡು ಅಂತ್ಯಾ ಮಾಯಾ? ಒಂದ್ ಕಡೆ ಅಮ್ಮ ಅಜ್ಜನ ಕಳ್ಕೊಂಡಿರೋ ಬೆಳ್ಳಿ, ಇನ್ನೊಂದ್ ಕಡೆ ಮಗುನ್ ಕಳ್ಕೊಂಡಿರೋ ಬೈರ ಹರಿಣಿ. ನನ್ಗೆ ಯಾರನ್ನ ಅಂತ ನೋಡ್ಲಿ, ಯಾರನ್ನ ಅಂತ ಸಮಾಧಾನ ಮಾಡ್ಲಿ? ನೀವೇನು ಮಾಡಕ್ಕಾಗಲ್ಲ ಅಂತ ಹೀಗೆ ಸುಮ್ಮನೆ ಇದ್ರೆ ಮುಂದೆ ಇನ್ನಷ್ಟು ಅನಾಹುತ ಆಗಲ್ಲ ಅಂತ ಏನ್ ಗ್ಯಾರಂಟಿ ಮಾವ?